ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ. ಸೊ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಆ್ಯಂಡ್ ಇಲ್ಲಿ ಸರ್ಪ್ರೈಸಿಂಗ್ ಆಗಿರುವಂಥ ಕೆಲವೊಂದು ನಾಮಿನೇಷನ್ಗಳು ನೋಡಲಿಕ್ಕೆ ಸಿಗ್ತಾ ಇದೆ ನಮಗೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ರಕ್ಷಿತ್ ಅವರು ಗಿಲ್ಲಿನ ನಾಮಿನೇಟ್ ಮಾಡ್ತಿದ್ದಾರೆ. ಧ್ರುವಂತ್ ಅವರು ಸೊ ಲಕ್ಕಪುಕ್ಕ ಅವರ ವಿರುದ್ಧ ರೊಚ್ಚಿಗೆದ್ಬಿಟ್ಟಿದ್ದಾರೆ. ಯಾಕೆ ಏನು ಅಂತದ್ರ ಬಗ್ಗೆ ಎಲ್ಲ ಮಾತಾಡೋಣ. ಆ್ಯಂಡ್ ಕೆಲವೊಂದು ಸರ್ಪ್ರೈಸಸ್ಗಳು ಕೂಡ ಈ ಒಂದು ವಾರದಿಂದ ಶುರು ಆಗುತ್ತೆ ಅಂತ ಅನಿಸುತ್ತೆ. ಜೊತೆಗಿದ್ದವರೇ ಒಂದು ರೀತಿಯಲ್ಲಿ ಗಿಲ್ಲಿಗೆ ಬೆನ್ನಿಗೆ ಚೂರಿ ಹಾಕೋ ರೀತಿಯಲ್ಲಿ ಆಗ್ತಾ ಇದೆ. ಆ್ಯಂಡ್ ಎಲ್ಲದ್ರ ಬಗ್ಗೆ ಮಾತಾಡೋಣ. ಸೊ ನಿಮ್ಗೇನು ಅನಿಸುತ್ತೆ ಪ್ರೋಮೋ ನೋಡಿದಾದ್ಮೇಲೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಆಟದ ಒಂದು ಇದು ಬದಲಾಗಿದೆ. ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಆಟಗಳನ್ನ ಶುರು ಹಚ್ಕೊಂಡಿದ್ದಾರೆ. ಯಾರ್ಯಾರ ಜೊತೆಗೆ ಯಾರ್ಯಾರು ಇದ್ರು ಸೊ ಅವರವರೇ ಒಂದು ರೀತಿಯಲ್ಲಿ ಅವರವರಿಗೆ ಬೆನ್ನಿಗೆ ಚೂರಿಗಳನ್ನ ಹಾಕ್ತಾ ಇದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಪ್ರೋಮೋದ ಒಂದು ಸ್ಟಾರ್ಟಿಂಗಲ್ಲಿ ಹೇಳುವಂಥದ್ದು, ಸೊ ಸದಸ್ಯರ ಬಟ್ಟೆಗಳನ್ನು ಹೊಡೆಯುತ್ತಾ ಕೊಳೆಯನ್ನು ತೆಗೆಯುತ್ತಾ ಸೊ ನಾಮಿನೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಹೇಳ್ತಿರುವಂಥದ್ದು. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ದಾರೆ ಸುಮಾರು ಒಂದು ಪೆಡಸ್ಟಲ್ಗಳ ಮೇಲೆ ಬಟ್ಟೆಗಳನ್ನ ಇಟ್ಟಿದ್ದಾರೆ. ಸೊ ಆಯಾ ಸದಸ್ಯರ ಬಟ್ಟೆಗಳನ್ನ ಇಟ್ಟಿರುವಂಥದ್ದು, ಕೆಳಗಡೆ ಫೋಟೋ ಕೂಡ ಅಂಟಿಸಿದ್ದಾರೆ. ಸೊ ಅವರ ಬಟ್ಟೆಯನ್ನು ತೊಗೊಂಡೋಗಿ ಸೊ ಅಲ್ಲಿ ಹೊಡೆಯುತ್ತಾ ಸೊ ಅವರ ಮನಸ್ಸಲ್ಲಿರುವಂಥ ಒಂದು ಕೊಳೆಯನ್ನು ತೆಗೆಯುತ್ತಾ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅವ್ರ ಮನಸ್ಸಲ್ಲಿ ಕೊಳೆ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಯಾವ ಕೊಳೆ, ಏನು ಕತೆ, ಯಾರಿಗೆ ಹೊಡೆದಿದ್ರು ಅನ್ನೋದನ್ನು ನೋಡ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಇದ್ದಾರೆ, ಆಸ್ ಪರ್ ಪ್ರೋಮೋ ನೋಡ್ತಾ ಇದ್ದಾರೆ, ಅಭಿ ಅವರು ರಘು ಅವರನ್ನ ನಾಮಿನೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಗಿಲ್ಲಿ ಅವರು ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ. ಸೂರಜ್ ಅವರು ಮಾಳು ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ. ಜಾನ್ವಿ ಅವರು ಧ್ರುವಂತನ ಮಾಡ್ತಿದ್ದಾರೆ. ಆ್ಯಂಡ್ ಧ್ರುವಂತ್ ಅವರು ಸೊ ಅಶ್ವಿನಿನ ಮಾಡ್ತಿದ್ದಾರೆ. ಆ್ಯಂಡ್ ರಕ್ಷಿತಾ ಅವರು ಗಿಲ್ಲಿನ ಮಾಡ್ತಿದ್ದಾರೆ. ಸೊ ಇದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಾಡ್ತಿರೋವಂಥದ್ದು ಆ ಒಂದು ಪ್ರೋಮೋ ನೋಡಿರೋ ಪ್ರಕಾರ. ಓಕೆ, ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋಂಥ ಈ ಪ್ರೋಮೋದಲ್ಲಿ ತೋರಿಸಿರೋದು ಒಂದು ನಮ್ಮ ಗಿಲ್ಲಿ ಆ್ಯಂಡ್ ರಕ್ಷಿತಾದು. ಸೊ ರಕ್ಷಿತಾ ಅವರು ಗಿಲ್ಲಿನ ನಾಮಿನೇಟ್ ಮಾಡ್ತಿರುವಂಥದ್ದು, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಸೊ ಈ ಪ್ರೋಮೋದಲ್ಲಿ ಹೈಲೈಟ್ ಮಾಡಿರುವಂಥದ್ದು ಧ್ರುವಂತ್ ಅವರು ಸೊ ಇಲ್ಲಿ ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡ್ತಿರುವಂಥದ್ದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಲಾಸ್ಟ್ ವೀಕ್ ಅಂತ ತೊಗೊಂಡ್ರೆ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ರೆ ವೀಕಲ್ಲಿನೇ ಸೊ ಧ್ರುವಂತ್ ಅವರು ಅಶ್ವಿನಿ ಆ್ಯಂಡ್ ಜಾನು ಜೊತೆಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು. ಅವ್ರು 3 ಜನ ಸೇರ್ಕೊಂಡೇ ನಾವು ಹಿಂಗಾಡೋಣ ಹಂಗಾಡೋಣ, ನಮ್ಮ ರೂಮಲ್ಲಿ ಹಿಂಗೆ ದೃಷ್ಟಿಯಾಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ ಶುರು ಮಾಡಿದಂಥವ್ರು ಒಂದೇ ಟೈಮಲ್ಲಿ ಸೊ ಏನು ಮಾಡ್ತಾರೆ, ಧ್ರುವಂತ್ ಅವರು ಸಡನ್ನಾಗಿ ಅಶ್ವಿನಿ ವಿರುದ್ಧ ತಿರುಗಿ ಬೀಳ್ತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ಅವ್ರು ಯಾವಾಗಲೂ ಕೂಡ ಧನುಷ್ ಅಂತಿದ್ರಲ್ಲ ಎಲ್ಲ ಟಾಸ್ಕಲ್ಲೂ ಕೂಡ ಅವರೇ ಅಂದಿದ್ದಕ್ಕೆ ಸೊ ಇವರಿಗೆ ಫುಲ್ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಸೊ ಒಂದೇನು ಫೇವರಿಸಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ಟಾಸ್ಕಲ್ಲಿ ತಿರುಗಿ ಬಿದ್ದಂಥವ್ರು ಸೊ ಇವಾಗಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಅಂದರೆ ಧ್ರುವಂತಿಗೆ ಒಂದು ತಿರುಗಿ ಬೀಳಲಿಕ್ಕೆ ಕಾರಣ ಏನು ಅಂತಂದರೆ, ಅಶ್ವಿನಿ ಅವರು ಗ್ರೂಪಿಸಮ್ ಮಾಡಿಕೊಂಡು ಸೊ ಧನುಷ್ಗೆ ಅವ್ರಿಗೆ ಬೇಕಾದವ್ರಿಗೆ ಒಂದು ಟಾಸ್ಕಲ್ಲಿ ಆಡಲಿಕ್ಕೆ ಅವಕಾಶ ಕೊಡ್ತಾರೆ ಅನ್ನೋಂಥದ್ದು ಅವ್ರ ತಲೆಗೆ ಬಂದಿರೋವಂಥದ್ದು. ಸೊ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ. ಸೊ ಧ್ರುವಂತ್ ಅವರು ಸೊ ಅಶ್ವಿನಿ ವಿರುದ್ಧ ತಿರುಗಿ ಬೀಳಲಿಕ್ಕೆ ಸೊ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ. ಸೊ ಧ್ರುವಂತ್ ಅವರು ಅಲ್ಲಿ ನಮ್ಮ ಅಶ್ವಿನಿ ಅವರಿಗೆ ನಾಮಿನೇಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಒಂದು ಫೇಕ್ ಮುಖವಾಡ ಹಾಕ್ಕೊಂಡಿರೋ ವ್ಯಕ್ತಿ ಅಂದರೆ ಅದು ಅಶ್ವಿನಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಫೇಕ್ ಮುಖವಾಡ ನನ್ನ ಪ್ರಕಾರ ಇಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಅವ್ರು ಹೊರಗಡೆ ಹೆಂಗಿದ್ದಾರೆ ಅಲ್ಲೂ ಹಾಗೆ ಇದ್ದಾರೆ. ಅದೇ ಪ್ರಾಬ್ಲಮ್ ಆಗ್ತಿರೋವಂಥದ್ದವ್ರಿಗೆ. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ಅಶ್ವಿನಿ ಅವರು ಈ ಬಿಗ್ ಬಾಸ್ ಮನೆಯನ್ನು ತನ್ನ ಮನೆ ಅಂತ ಅಂದ್ಕೊಂಡಿದ್ದಾರೆ ಅಂತ. ಯಾಕಂದರೆ ಆ ಒಂದು ಆ್ಯಟಿಟ್ಯೂಡಲ್ಲೇ ಬದುಕ್ತಿರ್ತಾರೆ ಅವರು. ಫೇಕ್ ಮುಖವಾಡ ಅಂತಂದರೆ ಹೊರಗಡೆ ಒಂಥರ ಇದ್ದು ಒಳಗಡೆ ಬಂದ್ಬಿಟ್ಟು ಎಲ್ಲರೂ ಕೂಡ ಅಣ್ಣ ಅಕ್ಕ ಅನ್ನೋ ರೀತಿಯಲ್ಲಿ ಇರಬೇಕಾಗಿತ್ತು. ನನ್ನ ಪ್ರಕಾರ ಫೇಕ್ ಅಂತ ಅಲ್ಲ ಅವ್ರು, ಬಟ್ ಇರೋ ರೀತಿ ತಪ್ಪಾಗಿದೆ, ಖಂಡಿತವಾಗ್ಲೂ ಒಪ್ಕೊತೀನಿ. ಬಟ್ ಫೇಕ್ ಅಂತ ನಾನಂತೂ ಒಪ್ಕೊಳ್ಳಲ್ಲ. ಬಿಕಾಸ್ ಅವರು ಮುಖವಾಡ ಹಾಕೊಂಡಿಲ್ಲ, ಅವರು ಹೆಂಗಿದ್ದಾರೆ ಹೊರಗಡೆಗೆ ಅದೇ ಇದ್ದಾರೆ, ಇಲ್ಲಿ ಅದೇ ಪ್ರಾಬ್ಲಮ್ ಆಗ್ತಿರೋವಂಥದ್ದು ಅವ್ರಿಗೆ. ಸೊ ಅದು ಒಪ್ಪಲ್ಲ ನಾನು. ಅದ್ರ ಜೊತೆಗೆ ಈ ಮನೇನ ಅವರಿಬ್ಬರಷ್ಟು ಮಿಸ್ಲೀಡ್ ಮಾಡಿರೋ ಅಷ್ಟು ಯಾರೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಮಿಸ್ಲೀಡ್ ಮಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಸುಮಾರು ಕಿತ್ತಾಟದಲ್ಲಿ ಸುಮಾರು ವಿಚಾರಗಳಲ್ಲಿ ಸೊ ಅಲ್ಲಿ ಇದು ಆಗಿದೆ, ಅಂದರೆ ಮಿಸ್ಲೀಡ್ ಮಾಡಿದ್ದಾರೆ, ಅದು ಒಪ್ಕೋಬೋದು. ಬಟ್ ಮುಖವಾಡ ಅಂತಂದರೆ ನಾನಂತೂ ಒಪ್ಪಲ್ಲ. ಓಕೆ, ಇದಾದಮೇಲೆ ಈ ಥರ ಹೇಳಿದ್ದಾದ್ಮೇಲೆ ಅಲ್ಲಿ ಅಶ್ವಿನಿ ಕಡೆಯಿಂದ ಬರುತ್ತೆ ಅಗೇನ್ ಅಂತ ನೋಡಿ. ಅಶ್ವಿನಿ ಅವ್ರು ಏನಾದರೂ ಫೇಕ್ ಮುಖವಾಡ ಹಾಕೋಂಗಿದ್ದಿದ್ರೆ ಲಾಸ್ಟ್ ವೀಕಲ್ಲಿ ಎಲ್ಲ ಏನೇನು ಬದಿದ್ದಾರೆ ಅವರಿಗೆ, ಅಂದರೆ ಏಕವಚನದಲ್ಲಿ ಮಾತಾಡುವಂಥದ್ದು, ಬೇರೆಯವ್ರಿಗೆ ಅಂದರೆ ಬೇರೆಯವರಿಗೆ ರೇಗಿ ಮಾತಾಡುವಂಥದ್ರ ಬಗ್ಗೆ ಮಾತಾಡಿದ್ದಾರೆ. ಬಟ್ ಅವ್ರೇನು ಮಾತಾಡೋದು ತಿರ್ಗಾ ಅಗೇನ್ ಯು ಆರ್ ಫೇಕ್, ನಮ್ಮಿಬ್ಬರನ್ನ ತನ್ನ ತೆಕ್ಕೆಗೆ ತೊಗೊಳ್ಳೋಕೆ ನೋಡಿದ್ರಿ, ನಾವು ಮಲ್ಲಮ್ಮ ಅಲ್ಲ ನಿಮ್ಮ ತೆಕ್ಕೆಗೆ ಬೀಳೋದಕ್ಕೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಸೊ ಅಲ್ಲಿ ಅಗೇನ್ ಶುರು ಮಾಡಿರುವಂಥದ್ದು ಅಂತಲೇ ಶುರು ಮಾಡಿರ್ತಾರೆ. ಇವರು ಬೇರೆಯವ್ರಿಗೆ ಅಂತ ಹೇಳ್ತಾರೆ, ಬಟ್ ಅವ್ರಿಗೆ ಅಂತ ಅಂದರೆ ಯಾರಾದರೂ ತೊಗೊಳ್ಳಲ್ಲ. ಅಗೇನ್ ಧ್ರುವಂತಗಳಿಗೆ ಅಂತ ಹೇಳಿ ಸೊ ಯು ಆರ್ ಫೇಕ್, ನಮ್ಮಿಬ್ಬರನ್ನ ನೀನು ತೆಕ್ಕೆಗೆ ತೊಗೊಳ್ಳಕ್ಕೆ ನೋಡಿದೆ, ಬಟ್ ನೀನು ತೆಕ್ಕೆಗೆ ಬರಲಿಕ್ಕೆ ನಾವು ಮಲ್ಲಮ್ಮ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳನ್ನ ಹೇಳ್ತಿದ್ದಾರೆ. ಅಗೇನ್ ಅದೇನೆ, ಧ್ರುವಂತ್ ಖಂಡಿತವಾಗ್ಲೂ ಅವನು ಪಕ್ಕ ಗೇಮ್ ಆಡ್ತಿದ್ದಾನೆ. ಸ್ಟಾರ್ಟಿಂಗಿಂದ ನೋಡ್ತಾ ಇದ್ರು ಕೂಡ ಫಸ್ಟ್ ವೀಕಿಂದನೂ ಕೂಡ ಸುಮಾರು ಜನಕ್ಕೆ, ಅದು ಹೊರಗಡೆ ಇರುವಂಥ ಆಡಿಯನ್ಸ್ಗಾದ್ರೂ ಆಗಿರ್ಬೋದು, ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಾದ್ರೂ ಆಗಿರ್ಬೋದು, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಂತ ಅನಿಸ್ತು. ಅಲ್ಲಿ ಅರಸರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ತಾನು ಯಾರಿಗೂ ಕೂಡ ಅರ್ಥ ಆಗದೇ ಇರೋ ರೀತಿಯಲ್ಲಿ ಅವನು ಆಟ ಆಡಿದ್ದಾನೆ ಅಂತಂದರೆ ಖಂಡಿತವಾಗ್ಲೂ ಪ್ರಳಯ ಅಂತಕ್ಕಂತ ನಾನು ಹೇಳ್ಬೋದು. ತನ್ನ ಆಟನ ಪಕ್ಕ ಆಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ನಾವು ಇವಾಗ ತಿರುಗಿ ಬೀಳೋಕ್ಕೂ ಕಾರಣನೇ ಅದೊಂದು ರೀಸನ್. ಆದರೆ ಸೊ ಅಶ್ವಿನಿ ವಿರುದ್ಧ ತಿರುಗಿ ಬಿದ್ದರೆ ಖಂಡಿತವಾಗ್ಲೂ ಒಂದು ಹೈಲೈಟ್ ಆಗ್ತೀವಿ ಅನ್ನೋದು ಕೂಡ ಒಂದು ತಲೆಯಲ್ಲಿದೆ ಅಂತ ಅನಿಸುತ್ತೆ ನನಗೆ. ಇದಾದಮೇಲೆ ಧ್ರುವಂತ್ ಹೇಳುವಂಥದ್ದು, ಸೊ ಬಿಗ್ ಬಾಸ್ ಮನೆಯ ದೊಡ್ಡ ಡಮ್ಮಿ ಫೇಕ್ ಪರ್ಸನ್ ಅಂದರೆ ಅದು ಅಶ್ವಿನಿ ಅನ್ನೋ ರೀತಿಯಲ್ಲಿ ಹೇಳ್ತಿರೋವಂಥದ್ದು.
ಅಗೇನ್ ಫೇಕ್ ಅಂತ ನಾನಂತೂ ಒಪ್ಪಲ್ಲ. ಡಮ್ಮಿ ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ನೆಗೆಟಿವ್ ಅಂತ ಬಂದಾಗ, ವಿಲನ್ ಅಂತ ಬಂದಾಗ, ಸೊ ಖಂಡಿತವಾಗ್ಲೂ ಅಶ್ವಿನಿ ಅವರು ಟಾಪಲ್ಲೇ ನಿಂತ್ಕೊಳ್ಳೋವಂಥದ್ದು. ಓಕೆ, ಇದಾದ್ಮೇಲೆ ಅಶ್ವಿನಿ ಹೇಳುವಂಥದ್ದು, ಫೇಕ್ ಮಾತಾಡೋ ನಿಮಗೆ ಅಷ್ಟಿರ್ಬೇಕಾದ್ರೆ ನನಗೆ ಎಷ್ಟಿರ್ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಧ್ರುವಂತೆ ಫೇಕು, ಸೊ ನಿನಗೆ ಅಷ್ಟಿರ್ಬೇಕಾದ್ರೆ ಸ್ಟ್ರೇಟ್ ಆಗಿ ಮಾತಾಡುವಂಥ ನನಗೆ ಎಷ್ಟಿರ್ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಅಶ್ವಿನಿ ಅವರು ಹೇಳ್ತಿರುವಂಥದ್ದು. ಅಂಡ್ ಇಲ್ಲಿ ಅಶ್ವಿನಿ ಅಂಡ್ ಧ್ರುವಂತ ಅಂತ ಬಂದಾಗ ನನ್ನ ಪ್ರಕಾರ ಫೇಕ್ ಆಗಿರುವಂಥವ್ರು ಅದು ಅಲ್ಪ ಸ್ವಲ್ಪ ಅಂತ ಬಂದ್ರೆ ಧ್ರುವಂತನೇ ನನ್ನ ಪ್ರಕಾರ. ಬಟ್ ಇಲ್ಲಿ ಅಶ್ವಿನಿ ಅವರು ಸ್ಟ್ರೇಟ್ ಆಗಿದ್ದಾರೆ, ಅದು ನೆಗೆಟಿವ್ ಪಾಸಿಟಿವ್, ಸೊ ನಿಂತ್ಕೊಂಡಿದ್ದಾರೆ. ಸೊ ಅದು ನನ್ನ ಪ್ರಕಾರ ತುಂಬಾ ನೆಗೆಟಿವ್ ಆಗಿ ಹೋಗ್ತಿದೆ ಬಿಟ್ರೆ, ಬಟ್ ಫೇಕ್ ಅಂತ ನನಗೆ ಅನಿಸ್ಲಿಲ್ಲ. ಧ್ರುವಂತ್ ಅಂತ ಬಂದಾಗ ಕೆಲವು ಟೈಮಲ್ಲಿ ಫೇಕ್ ಅಂತ ಅನಿಸ್ತಾರೆ, ಬಿಕಾಸ್ ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯ ವರ್ತನೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾನಾ ಕಾರಣಗಳು ಇರ್ಬೋದು. ಬಟ್ ಖಂಡಿತವಾಗ್ಲೂ ಒಂಥರ ಈ ಮನೇನ ಮಿಸ್ಲೀಡ್ ಅಂದ್ರೆ ಅವರ ವ್ಯಕ್ತಿತ್ವನ ಮಿಸ್ಲೀಡ್ ಮಾಡ್ಕೊಂಡಿದ್ದಾರೆ. ಆ ಧ್ರುವಂತ್ ಏನು ಅನ್ನೋದನ್ನ ಸುಮಾರು ಜನಕ್ಕೆ ಗೊತ್ತೇ ಆಗಿಲ್ಲ ಇನ್ನೂ. ಅಲ್ಲಿ ಹೊರಗಡೆ ಇರುವಂಥ ಆಡಿಯನ್ಸ್ಗೂ ಕೂಡ ಅಷ್ಟೇ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಧ್ರುವಂತ್ ಅವರು. ಅದು ಅವರ ಸ್ಟ್ರಾಟಜಿನ ಅಥವಾ ಏನಾ ಗೊತ್ತಿಲ್ಲ, ಬಟ್ ಒಂದು ಡಿಫ್ರೆಂಟ್ ಪರ್ಸನಾಲಿಟಿ ಅಂತಂದ್ರೆ ಅದು ನನ್ನ ಪ್ರಕಾರ ಧ್ರುವಂತ್ ಅಂತ ಅನ್ಸುತ್ತೆ. ಅವ್ನ ಆಟಕ್ಕೆ ಏನೇನು ಮಾಡಬೇಕು ಅದನ್ನ ಖಂಡಿತವಾಗ್ಲೂ ಮಾಡ್ತಿದ್ದಾನೆ. ಅದು ಇನ್ನೇ ಎಪಿಸೋಡಲ್ಲೂ ಕೂಡ ಅಷ್ಟೇ, ಅವ್ನು ಮಾತಾಡೋ ರೀತಿ ನೋಡ್ತಾ ಇದ್ರೆ ಅವ್ನು ಕ್ಲಿಯರ್ ಆಗಿದ್ದಾನೆ. ಯಾರಿಗೂ ಕೂಡ ಹೆದರ್ಕೊಬೇಕು, ಯಾರಿಗೂ ಏನಿಲ್ಲ ಅಂತ ಅಲ್ಲ. ಎಲ್ಲರೂ ಹೇಳಿದ್ನಲ್ಲ, ಅವನು ಎಲ್ಲರೂ ಇಲ್ಲಿರೋ ಎಲ್ಲರೂ ಕೂಡ ಪುಕ್ಕಳು ಸಾರ್ ಅನ್ನೋ ರೀತಿಯಲ್ಲಿ ಹೆದರ್ಕೊಳ್ಳಿಕ್ಕೆ, ಏನಾದರೂ ಮಾತಾಡಲಿಕ್ಕೆ ಹೆದರ್ಕೊಂತಾರೆ ಅನ್ನೋ ರೀತಿಯಲ್ಲಿ. ಸೊ ಅದು ಕೆಲವೊಂದು ಸತ್ಯಗಳನ್ನ ಹೇಳ್ತಾನೆ, ಬಟ್ ಅಗೇನ್ ಅದನ್ನೇ ತಿರ್ಗಾ ಅವ್ನು ಬೇರೆ ರೀತಿಯಲ್ಲಿ ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಅವನ ವ್ಯಕ್ತಿತ್ವನ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ನಮ್ಮ ಗಿಲ್ಲಿ ಅಂಡ್ ರಕ್ಷಿತಾ. ಸೊ ರಕ್ಷಿತಾ ಅವರು ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ರಕ್ಷಿತಾ ಗಿಲ್ಲಿನ ಟಾರ್ಗೆಟೇ ಮಾಡ್ತಿದ್ದಾರೆ. ಓಕೆ, ಅದ್ರಲ್ಲಿ ಎರಡನೇ ಮಾತೇ ಅಲ್ಲ. ಬಿಕಾಸ್ ಸೊ ಲಾಸ್ಟ್ ವೀಕ್ಗಿಂತ ಮುಂಚೆ ಆ ಒಂದೇನು ಪ್ರಕ್ರಿಯೆ ಆಗುತ್ತೆ, ರಕ್ಷಿತಾ ವಿರುದ್ಧ ಗಿಲ್ಲಿ ಏನೇನು ಮಾತಾಡ್ತಾನೆ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ, ಅದಾದ್ಮೇಲೆ ರಕ್ಷಿತಾ ಅವರು ತಿರುಗಿರುವಂಥದ್ದು ಅದು ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಸೊ ಇವಾಗ ಅನಿಸ್ತಿದೆ ರಕ್ಷಿತಾ ಅವ್ರಿಗೆ ಗಿಲ್ಲಿ ವ್ಯಕ್ತಿತ್ವ ಸರಿ ಇಲ್ಲ ಅಂತ. ಅಲ್ಲಿ ನಾಮಿನೇಷನ್ ಕಳಪೆ ಅಂತ ಕೊಟ್ಟಾಗ್ಲೂ ಕೂಡ ಅಷ್ಟೇನೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ರಕ್ಷಿತಾಗೆ. ಸೊ ಅಂದರೆ ಗಿಲ್ಲಿ ಕಳಪೆ, ವ್ಯಕ್ತಿತ್ವ ಸರಿ ಇಲ್ಲ, ಎಲ್ಲೋ ಇದಾಗಿದೆ ಅಂತ. ಓಕೆ, ಅದು ಲಾಸ್ಟ್ ವೀಕಿಗೆ ಮುಗ್ದೋಗಬೇಕಾಗಿತ್ತು. ಬಟ್ ಇವಾಗ ಅಗೇನ್ ತಿರ್ಗಾ ಗಿಲ್ಲಿನ ನಾಮಿನೇಟ್ ಮಾಡ್ತಿದ್ದಾರೆ. ಅಂದರೆ ಇದರಲ್ಲಿ ಏನೋ ಒಂದು ಖಂಡಿತವಾಗ್ಲೂ ಸ್ಟ್ರಾಟಜಿ ಅಂತೂ ಇದ್ದೇ ಇದೆ. ಸೊ ಅದು ಅಶ್ವಿನಿ ಅವರು ನಮ್ಮ ರಕ್ಷಿತಾ ಅವರು ಯೂಸ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಓನ್ಲಿ ಒಂದು ಟಾಸ್ಕ್ ಇಟ್ಕೊಂಡು ರಕ್ಷಿತಾ ಅವರು ಸೊ ಗಿಲ್ಲಿನ ವ್ಯಕ್ತಿತ್ವನ ಅಳಿತಾರ ಅನ್ನೋದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಸೊ ಈಗ ಇಷ್ಟು ದಿನ ಸುಮಾರು ಜನ ಸಪೋರ್ಟ್ ಮಾಡ್ತಿರುವಂಥದ್ದು ರಕ್ಷಿತಾಗೆ, ಕಾವ್ಯಗೆ ಅಂತಂದ್ರೆ ಗಿಲ್ಲಿ ಜೊತೆಗೆ ಚೆನ್ನಾಗಿದ್ದಾರೆ. ಸೊ ಇವ್ರದೇ ಆದಂಥ ಒಂದು ಗ್ರೂಪ್ ಇದೆ, 3 ಜನ ಚೆನ್ನಾಗಿ ಆಡ್ತಿದ್ದಾರೆ. ಅಂಡ್ ಖಂಡಿತವಾಗ್ಲೂ ರಕ್ಷಿತಾದ್ರೂ ಆಗಿರ್ಬೋದು, ಕಾವ್ಯಾದ್ರೂ ಆಗಿರ್ಬೋದು, ಒಂದು ರೇಂಜ್ಗೆ ಸೊ ಗಿಲ್ಲಿ ಕಡೆಯಿಂದ ಅವರಿಗೆ ಪಾಪ್ಯುಲಾರಿಟಿ ಸಿಕ್ಕಿದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇವಾಗ ಅದೇ ರಕ್ಷಿತಾ ಅವರು ಸೊ ಗಿಲ್ಲಿ ವಿರುದ್ಧ ತಿರುಗಿ ಬೀಳುವಂಥದ್ದು ಕಾರಣ ಏನು? ಜಸ್ಟ್ ಆ ಒಂದು ಟಾಸ್ಕಲ್ಲಿ ಮಾತಾಡಿರುವಂಥದ್ದು. ಅದು ನನ್ನ ಪ್ರಕಾರ ಸುದೀಪ್ ಸರ್ ಹೇಳಿದ್ದಾರೆ, ಜಸ್ಟ್ ಎ ಟಾಸ್ಕ್. ಸುದೀಪ್ ಸರ್ ಹೇಳಿದ್ದಾರೆ, ಗಿಲ್ಲಿ ಕೂಡ ಹೇಳಿದ್ದಾನೆ, ಅದು ಜಸ್ಟ್ ಟಾಸ್ಕ್ ಅಷ್ಟೇ, ಅದು ಬಿಟ್ಟರು ಬೇರೆ ಏನಿಲ್ಲ. ಆಮೇಲೆ ಅವ್ನು ಹೋಗಿ ಕ್ಷಮೆ ಕೂಡ ಕೇಳಿದ್ದಾನೆ. ಅದಾದ್ಮೇಲೂ ಕೂಡ ಅವ್ನ ವ್ಯಕ್ತಿತ್ವನ ಸರಿ ಇಲ್ಲ ಅಂತ ಹೇಳುವಂಥದ್ದು ಎಷ್ಟು ಸರಿ? ಅಂದರೆ ಇಲ್ಲಿ ಖಂಡಿತವಾಗ್ಲೂ ರಕ್ಷಿತಾ ಅವ್ರು ಏನೋ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ. ಆಮೇಲೆ ಅವರಿಗೆ ಕಿಚ್ಚನ ಚಪ್ಪಳೆ ಸಿಕ್ಕಿರುವಂಥದ್ದು, ಆಮೇಲೆ ಫಸ್ಟ್ ಸೇವ್ ಆಗಿರುವಂಥದ್ದು, ಒಂದು ಏನೋ ಅವರಿಗೆ ಪಾಸಿಟಿವ್ ಆಗಿರುವಂಥ ಒಂದು ಮನೆ ಒಳಗಡೆಗೆ ಒಂದು ವೈಬ್ ತಂದು ಕೊಟ್ಟಿದೆ. ಆ್ಯಂಡ್ ನಾನು ಫಸ್ಟ್ ಸೇವ್ ಆಗಿದ್ದೀನಿ, ನಂಗೆ ಕಿಚ್ಚನ ಚಪ್ಪಳೆ ಸಿಕ್ಕಿದೆ ಅನ್ನೋಂಥದ್ದು ಕೂಡ ಆ ಒಂದು ಅಹಮ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಎಲ್ಲೋ ಬಂದಿದೆ ಅಂತ ಹೇಳ್ತೀನಿ. ಬಿಕಾಸ್ ಗಿಲ್ಲಿ ವ್ಯಕ್ತಿತ್ವನ ಅದು ಹೆಂಗೆ ಅಳಿತಾರೆ ಒಂದು ಟಾಸ್ಕಲ್ಲಿ? ಯಾಕೆ ಅಂದರೆ ರಕ್ಷಿತ್ ಅವ್ರು ಎಷ್ಟು ಕಷ್ಟದ ಸಮಯ ಅಂತ ಬಂದಾಗ ಅದ್ರ ಜೊತೆಗೆ ನಿಂತ್ಕೊಂಡಿರೋಂಥವನು ಗಿಲ್ಲಿ. ಅದು ಗೆಜ್ಜೆ ವಿಚಾರ ಆದ್ರೂ ಆಗಿರ್ಬೋದು, ಆ್ಯಂಡ್ ಸುದಿ ಅವರು ಸೆಡೆ ಅಂತ ಅಂದಿರೋ ವಿಚಾರ ಆದ್ರೂ ಆಗಿರ್ಬೋದು, ಪ್ರತಿ ಹಂತದಲ್ಲೂ ಕೂಡ ರಕ್ಷಿತಾ ಬೆನ್ನೆಲುಬಾಗಿ ನಿಂತಂಥವನು ಗಿಲ್ಲಿ. ಸೊ ಅವನ ವಿರುದ್ಧನೇ ಇವಾಗ ಇಷ್ಟು ಟಾರ್ಗೆಟ್ ಮಾಡುವಂಥದ್ದು. ನಾನು ಕಳಪೆ ಕೊಟ್ಟಿದ್ದಕ್ಕೆ ಆಮೇಲೆ ಆ ವಿಚಾರಕ್ಕೆ ಮಾತಾಡ್ತಾ ಇಲ್ಲ. ಬಿಕಾಸ್ ಅಲ್ಲಿ ಓಕೆ, ಅವ್ರಿಗೆ ಅನಿಸಿದೆ ಏನಂತಂದರೆ ಗಿಲ್ಲಿ ಆ ಥರ ಮಾತಾಡಬಾರ್ದು, ತುಂಬ ಜಾಸ್ತಿ ಮಾತಾಡ್ದ ಅಂತ ಅನಿಸುತ್ತೆ. ಓಕೆ, ಬಟ್ ಅದನ್ನು ಸುದೀಪ್ ಸರ್ ವೀಕೆಂಡಲ್ಲಿ ಸೊ ಅಲ್ಲಿ ಹೇಳಿದ್ದಾರೆ, ಟಾಸ್ಕ್ ಜಸ್ಟ್ ಅದು. ಅದಾದಮೇಲೂ ಕೂಡ ತಿರ್ಗಾ ಅಗೇನ್ ಗಿಲ್ಲಿನ ಈ ಥರ ಮಾಡ್ತಿರುವಂಥದ್ದು ನನಗೆಲ್ಲೋ ಪಕ್ಕ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಶ್ವಿನಿ ಅವರು ಗೆಜ್ಜೆ ವಿಚಾರದಲ್ಲಿ ಜಾನ್ವಿ ಅವರು ಅವಳನ್ನ ಟಾರ್ಗೆಟ್ ಮಾಡಿರುವಂಥ ರೀತಿ ನೋಡ್ತಾ ಇದ್ರೆ ಇಲ್ಲಿ ಯಾರು ಕೆಟ್ಟವರು, ಯಾರು ವ್ಯಕ್ತಿತ್ವ ಸರಿ ಇಲ್ಲ ಅನ್ನೋದು ಗೊತ್ತಿದೆ. ಬಟ್ ಅವರಿಗೆ ಸಪೋರ್ಟ್ ಮಾಡಿದಂತಹ ಗಿಲ್ಲಿ ವ್ಯಕ್ತಿತ್ವನೇ ಸರಿ ಇಲ್ಲ ಅಂತೇಳಿ ಜಸ್ಟ್ ಒಂದು ಟಾಸ್ಕ್ ಮೇಲೆ ಡಿಸೈಡ್ ಮಾಡಿದಂಥವ್ರು ರಕ್ಷಿತಾ ಅವರು ಫೇಕಾ ಅಥವಾ ರಿಯಲ್ ಅನ್ನೋದು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಆ ಕಿಚ್ಚನ ಚಪ್ಪಾಳೆ ಆ್ಯಂಡ್ ಫಸ್ಟ್ ಸೇವ್ ಆಗಿರುವಂಥದ್ದು ಅವ್ರಿಗೆ ಎಲ್ಲೋ ಸ್ವಲ್ಪ ಅಹಮ್ ಅನ್ನೋದಂತ ತಂದು ಕೊಟ್ಟಿದೆ ಅಂತ ನನಗನ್ನಿಸ್ತಾ ಇದೆ. ಸೊ ನೋಡೋಣ ಮುಂದಿನ ಒಂದು ವಾರಗಳಲ್ಲಿ ಯಾವ ರೀತಿಯಲ್ಲಿ ಆಡ್ತಾರೆ ಅನ್ನೋವಂಥದ್ದಾಗಿರ್ಬೋದು. ಸೊ ಗಿಲ್ಲಿನ ಇದೇ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾರಾ? ಆ್ಯಂಡ್ ಗೊತ್ತಿಲ್ಲ, ಗಿಲ್ಲಿನ ಸುಮಾರು ಜನ ಇವಾಗ ತಮ್ಮ ಒಂದು ಆಟಕ್ಕೋಸ್ಕರ ಟಾರ್ಗೆಟ್ ಮಾಡುವಂಥದ್ದು ಇದ್ದೇ ಇದೆ. ಸೊ ನನಗಂತೂ ಇದು ರಕ್ಷಿತಾ ಮಾಡಿರುವಂಥದ್ದು ಸರಿ ಅಂತ ಅನಿಸ್ತಾ ಇಲ್ಲ. ಒಂದು ಟಾಸ್ಕ್ ವಿಚಾರದಲ್ಲಿ ಅವರ ವ್ಯಕ್ತಿತ್ವನ ಅಳೆಯುವಂಥದ್ದು ಸರಿಯಲ್ಲ. ಬಿಕಾಸ್ ಅವ್ರು ನಿಮಗೆ ಕಷ್ಟದ ಸಮಯ ಅಂತ ಬಂದಾಗ ಗಿಲ್ಲಿ ರಕ್ಷಿತಾ ಜೊತೆಗೆ ನಿಂತ್ಕೊಂಡು ಸೊ ಅಪೋಸಿಟಲ್ಲಿರುವಂಥವ್ರಿಗೆ ಉತ್ತರಗಳನ್ನ ಕೊಟ್ಟಿದ್ದಾರೆ. ಸೊ ಅದು ಎಲ್ಲೋ ಮರಿಬಾರ್ದಿತ್ತು ರಕ್ಷಿತಾ ಅವರು ಅಂತ ನನಗನ್ಸುತ್ತೆ. ಸೊ ನೋಡೋಣ ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿಯಲ್ಲಿ ರಕ್ಷಿತಾ ಆ್ಯಂಡ್ ಈ ಗಿಲ್ಲಿ ಮಧ್ಯೆ ಫೈಟ್ಗಳು ನಡೆಯುತ್ತೆ ಅಂತ. ಸದ್ಯಕ್ಕೆ ಗಿಲ್ಲಿ ಅಂತೂ ಇನ್ನೂ ತಿರುಗಿ ಬಿದ್ದಿಲ್ಲ. ಅದು ಕಾವ್ಯ ಆದ್ರಾಗಿರ್ಬೋದು, ರಕ್ಷಿತಾ ವಿರುದ್ಧ ಆದ್ರಾಗಿರ್ಬೋದು, ಇನ್ನೂ ಒಂದು ತಲೆ ಕೆಡಿಸ್ಕೊಂಡಿಲ್ಲ ರಕ್ಷಿತಾ ವಿರುದ್ಧ. ಇನ್ ಕೇಸ್ ಗಿಲ್ಲಿ ಏನಾದರೂ ರಕ್ಷಿತಾ ಒಂದು ಆಟನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಕುತ್ಕೊಂಡ್ರೆ ಖಂಡಿತವಾಗ್ಲೂ ರಕ್ಷಿತಾ
ಕಷ್ಟ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತ. ರಕ್ಷಿತ್ ಅಂತ ಬಂದಾಗ ಬಿಗ್ ಬಾಸ್ ಮನೆ ಒಳಗಡೆ ಏನ್ ಮಾಡಿದ್ದಾರೆ ಅನ್ನೋದು ಇವಾಗಲೂ ಕೂಡ ಪ್ರಶ್ನೆ ಆಗುತ್ತೆ. ಕೇವಲ ರಕ್ಷಿತ್ ಅವರು ಮನೆ ಒಳಗಡೆಗೆ ಅವರಿಗೆ ಟಾರ್ಗೆಟ್ ಮಾಡಿರೋದನ್ನೇ ಯೂಸ್ ಮಾಡ್ಕೊಂಡು ಸೊ ಅವ್ರು ಆಟ ಆಡ್ತಿದ್ದಾರೆ ಬಿಟ್ರೆ, ಸೊ ಅವ್ರಾಗಿ ಅವ್ರು ಏನ್ ಮಾಡಿದ್ದಾರೆ, ಒಂದು ಎಂಟರ್ಟೈನ್ಮೆಂಟ್ ಮಾಡಿದಾರಾ ಅಥವಾ ಟಾಸ್ಕ್ ಅಂತ ಬಂದಾಗ ಎವರೇಜ್ ಆಗಿ ಇದ್ದಾರೆ ಅಂತ ಟಾಸ್ಕ್ ಅಂತ ಏನು ಯಾವುದು ಕೂಡ ಆಡಿಲ್ಲ. ಅದೇ ಗಿಲ್ಲಿಯಿಂದ ನನ್ನ ಪ್ರಕಾರ ಅವರು ಒಂದು ಲೆವೆಲ್ ವರೆಗೂ ಕೂಡ ಪಾಪ್ಯುಲಾರಿಟಿ ಸಿಕ್ಕಿದೆ ಬಿಟ್ರೆ ನನ್ನ ಪ್ರಕಾರ ಅದೇನಿಲ್ಲ ಅಂತ ನನಗನ್ಸುತ್ತಪ್ಪ. ಓಕೆ, ಸೊ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ಬಾಯ್ ಬಾಯ್.